ಪ್ಲೀಸ್ ಆನಂದ್, ಆನಂದ್ ಬೇಡ ಆನಂದ್, ಆನಂದ್ ಸ್ಟಾಪ್ ಇಟ್. ಏನ್ ಮಾಡ್ತಾ ಇದ್ದೀರಾ ನೀವು? ಮಗುನ ಉಳ್ಸಕ್ ಬಂದವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ? ಹೌದು ಹೌದು, ನಿನ್ ದೃಷ್ಟಿಲಿ ಮಗು ಹಿಂಸೆ ಕೊಡೋರು ಜೀವ ಉಳಿಸೋರು ಅಲ್ಲ? ಸುಳ್ಳು. ಅವ್ರು ನಮ್ ಡ್ಯಾಡಿ ಕಳ್ಸಿರೋ ಕಮಾಂಡೋಗಳು. ನೋಡು, ಈಗದೆಲ್ಲ ಚರ್ಚೆ ಮಾಡಕ್ ಸಮಯ ಅಲ್ಲ, ದಾರಿ ಬಿಡು. ಆನಂದ್, ಮೊದ್ಲು ಚುಮ್ಮಿನ್ ತಂದೊಪ್ಸಿ, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗಿ. ನೋಡಿ, ಅವಳು ಕೂಡ್ಲೆ ಆಪರೇಷನ್ ಆಗ್ಬೇಕಾಗಿದೆ. ಅದಕ್ಕೆ ಈಗ ನಾನು ತಡಿಬೇಡ. ಚುಮ್ಮಿ ಸಮುದ್ರದ ಮಧ್ಯೆ ಬೋಟ ಒಂಟಿಯಾಗಿದ್ದಾಳೆ, ಅವಳನ್ನ ಕಾಪಾಡಬೇಕು. ನಾನ್ ನಿಮ್ ನಂಬಲ್ಲ. ನನ್ ಮೇಲಿನ ಹಠಕ್ಕೆ ಸೇಡ್ಗೆ ಮಗನ್ ಬಲಿ ಕೊಡ್ತಿದ್ದೀರಾ? ನೋಡಿ, ಬೇಕಾದ್ರೆ ಆಪರೇಷನ್ ಆದ್ಮೇಲೆ ನೀವೇ ಕರ್ಕೊಂಡು ಹೋಗಿ. ಆದ್ರೆ ಇವಾಗ ಮಾತ್ರ ನನ್ ಮಗು ನನ್ಗೆ ವಾಪಸ್ ಕೊಡಿ. ಇವಾಗ ಮಗು ಯಾರ ಜೊತೆ ಇರ್ಬೇಕು ಅನ್ನೋದು ಮುಖ್ಯ ಅಲ್ಲ, ಅವಳು ಜೀವ ಉಳಿಸೋದು ಮುಖ್ಯ. ಇಲ್ಲ, ನನಗ್ ಗೊತ್ತಿದೆ. ನಿಮಗ್ ಬೇಕಾಗಿರೋದು ಮಗು ಸಾವು. ಅವಳು ಸತ್ತಾಗ್ಲೇ ನಿಮಗ್ ಸಮಾಧಾನ. ನೀನು ಒಬ್ಳು ತಾಯಿನ ತನ್ನ ಮಗು ಸಾವನ್ನ ಕಲ್ಪನೆ ಮಾಡ್ಕೊಳ್ಳಲ್ಲ. ಒಬ್ಳು ತಾಯಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಎಂತ ದೊಡ್ಡ ಮಾತಾಡಿದೆ. ಇದೇ ದುಡುಕು ಸಂಶಯದಿಂದ ತಾನೆ ನಮ್ ಪುಟ್ಟು ಗೋಡಿಗೆ ಬೆಂಕಿ ಇಟ್ಟಿತು. ಎಳೆ ಜೀವಕ್ಕೆ ತಂದೆ ಪ್ರೀತಿ ಸಿಗ್ದೇರಾಗಿ ಮಾಡಿತ್ತು. ಇದನ್ನ ಏನ್ ಸಾಧಿಸ್ತೆ? ಎರಡು ಮನಸ್ಸುಗಳಿಗೆ ನೋವು ಕೊಟ್ಟು ಸಂತೋಷ ಪಟ್ಯಾ? ನಾನು ಸೇಡು ಹಣ ತೀರ್ಸ್ಕೊತಿದ್ದೀನಿ ಅಲ್ಲ? ಈಗ್ಲಾದ್ರೂ ಗೊತ್ತಾಯ್ತಾ? ಚುಮ್ಮಿ ಎಲ್ಲಿ? ಬಿಡು ನನ್ನ. ಆನಂದ್, ಚುಮ್ಮಿ ಎಲ್ಲಿ? ಅಳ್ಬೇಡ ಮರಿ, ಮಮ್ಮಿ ಹತ್ರ ಹೋಗೋಣ ಬಾ. ಸರ್, ಮಗು ಸಿಕ್ತು ಸರ್. ಥ್ಯಾಂಕ್ ಯು ಖಾದರ್. ಬನ್ನಿ ಸರ್, ಹಾಸ್ಪಿಟ್ಲಿಗೆ ಹೋಗೋಣ. ಮಗುನ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ, ನೀವು ಆನಂದನ್ ಸರ್ಚ್ ಮಾಡಿ. ಸರ್, ಖಾದರ್, ಡು ಆಸ್ ಐ ಸೇ.